ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶಿವರಾಮಗೌಡ್ರ ಮನೆಗೆ ಲಾಯರ್ ಬಂದಿರ್ತಾರೆ. ಆಗ ಮನೆಯವರೆಲ್ಲ ಹೊರಗಡೆನೇ ಇರ್ತಾರೆ. ಆಗ ಅಜ್ಜಿ, ಹಟ್ಟಿಲಿ 3 ಕಾಸಿನ ಬೆಲೆ ಇಲ್ಲದೆ ಹೀಗೆ ಮೂಲೆಯಲ್ಲಿ ಬಿದ್ದಿರೋದು ಬೇಡ ದೇವ್ರೆ, ಬಿರ್ರನ್ನೇ ನಿನ್ನ ಪಾದಕ್ಕೆ ಸೇರಿಸ್ಕೊಂಡು ಬಿಡಪ್ಪ ಅಂತಾರೆ. ಅವ್ವ, ಈಗ ಏನಾಗಿದೆ ಅಂತ ಗೊಣಗ್ತಿದ್ದಿ ಅಂತಾನೆ ಗೋವಿಂದ. ಆ ಥರ ಪಡಬೇಡಿ, ಕುಂತ ಮೇಲೆ ಮಲ್ಕೊಳ್ಳಿ ಅಂತ ನಾನು ಆವಾಗಿಂದ ಬಡ್ಕೋತಿದ್ರು. ನನ್ನ ಮಾತನ್ನು ಕಿವಿಗೆ ಹಾಕ್ಕೊಳ್ಳದೆ ಸಂಬಂಧನೇ ಕಟ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಲ್ಲ, ಇದಕ್ಕಿಂತ ಇನ್ನೇನಾಗಬೇಕಪ್ಪ ಅಂತಾರೆ ಅಜ್ಜಿ. ಅವ್ವ, ಇದು ನನ್ನ ಮಗನ ಬದುಕಿನ ಪ್ರಶ್ನೆ. ಇದು ನಮ್ಮ ಹಟ್ಟಿ ಮರುವಾದೆಗಿಂತ ನನ್ನ ಮಗನಿಗೆ ಆಗಿರೋ ನೋವೇ ಹೆಚ್ಚು. ಹಾಗಾಗಿ ಯಾರೂ ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅಂತಾರೆ ಶಿವರಾಮೇಗೌಡರು. ಆಹಾ, ಏನಾಗಬೇಕು ಅಂತ ಇಷ್ಟು ದಿನ ಬಯಸಿದ್ನೋ ಅದು ಈಗ ನೆರವೇರ್ತಿದೆ. ಅವಳ ಪಾಲಿಗೆ ಸಂಬಂಧದ ಬಾಗಿಲು ಮುಚ್ಚಿ ಹೋಯಿತು ಅಂದರೆ ಅದು ನಿನ್ನ ಪಾಲಿಗೆ ಬಾಗಿದ ಬಾಗಿಲು ತೆರೀತು ಅಂತ ಅರ್ಥ ಅಂತಾಳೆ ಸಾವಿತ್ರಿ. ಯಾರೇನೇ ಹೇಳಿದ್ರೂ ಅವನ ನಿರ್ಧಾರನೇ ಮುಖ್ಯ. ಲಾಯರ್ ಸಾಹೇಬ್ರೆ, ನಿಮ್ಮ ಕೆಲಸ ನೀವು ನೋಡಿ ಅಂತಾರೆ ಶಿವರಾಮೇಗೌಡರು. ಸರ್, ನೀವು ಹೇಳ್ದಂಗೆ ನೋಟಿಸ್ ರೆಡಿ ಮಾಡಿದ್ದೀನಿ. ನೀವು ಒಂದು ಕಿತ್ತ ನೋಡಿಬಿಟ್ಟು ಎಲ್ಲ ಸರಿಯಾಗಿದೆಯಾ ಇಲ್ಲ ಚೇಂಜಸ್ ಮಾಡಬೇಕಾಗಿದೆಯಾ ಹೇಳಿ ಅಂತ ನೋಟಿಸ್ ಕೊಡ್ತಾರೆ ಲಾಯರ್. ಶಿವರಾಮೇಗೌಡರು ನೋಡ್ತಾರೆ. ಚಿತ್ರ, ಆದಷ್ಟು ಬೇಗ ಇವರಿಬ್ಬರ ಸಂಬಂಧನ ಮುರಿದೋಗ್ಬೇಕು ಕಣೆ. ಹಾಗಾಗ್ಬಿಡ್ತು ಅನ್ಕೋ, ಅವಳು ಈ ಹಟ್ಟಿ ಕಡೆ ಬರೋಕ್ಕೂ ಇಲ್ಲ. ಆಗ ನನ್ನ ಮಗನ ಆರಾಮಾಗಿ ನಾನು ಇಲ್ಲಿಗೆ ಕರ್ಸ್ಕೋಬೋದು ಅಂತಾರೆ ಈಶ್ವರಿ. ಹ್ಞೂ ಕಣಮ್ಮ, ಹಾಗೆ ಆಗೋದು, ನೀನು ತಲೆ ಕೆಡ್ಸ್ಕೋಬೇಡ ಅಂತಾಳೆ ಚಿತ್ರ. ಆಗ ಭದ್ರ ಬಂದು ಅಪ್ಪಯ್ಯ ಅಂತಾನೆ, ಬಾ ಮಗ, ನೀನು ಇಷ್ಟಪಟ್ಟಂಗೆ ಲಾಯರ್ ನೋಟಿಸ್ ಸಿದ್ಧ ಮಾಡ್ಕೊಂಡು ಬಂದವ್ರೆ. ನಾನು ಒಂದು ಕಿತ್ತ ನೋಡಿವ್ನಿ, ನಿನ್ನ ಸಮಾಧಾನಕ್ಕೆ ನೀನು ಒಂದು ಕಿತ್ತ ನೋಡಿಬಿಡು ಅಂತಾರೆ ಶಿವರಾಮೇಗೌಡರು. ಈಗ ನನಗೆ ಬೇಕಾಗಿರೋದು ಸಂಬಂಧ ಕಳ್ಕೊಳ್ಳೋದೇ ಹೊರತು ಸಮಾಧಾನ ಅಲ್ಲ ಅಪ್ಪಯ್ಯ. ಅದು ಎಲ್ಲೆಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅಂತಾನೆ ಭದ್ರ. ನಾನು ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡಿದ್ದೀನಿ, ಮಾರ್ಕ್ ಮಾಡಿರೋ ಕಡೆ ಸೈನ್ ಮಾಡಿಬಿಡಿ ಸರ್ ಅಂತಾರೆ ಲಾಯರ್. ಆಗ ಅಜ್ಜಿ, ಸಣ್ಣ ಊರಿನಲ್ಲಿ ಬಂಗಾರದಂಥ ಬದುಕನ್ನು ಬೂದಿ ಮಾಡ್ಕೋಬೇಡ ಕಣ್ಲ. ಒಂದು ಕಿತ್ತ ನನ್ನ ಮಾತು ಕೇಳ, ತಾಳ್ಮೆ ಇರೋ ಕೈಲಿ ನಾಳೆ ಇರೋದು ಅನ್ನೋ ಮಾತನ್ನು ಮರಿಬೇಡ ಕಣ್ಲ ಅಂತಾರೆ. ಅಮ್ಮಮ್ಮ, ಅವಳಿಂದ ನನ್ನ ಮನಸ್ಸಿಗಾಗಿರೋ ನೋವು ನಿನಗೆ ಯಾಕೆ ಅರ್ಥ ಆಯ್ತಿಲ್ಲ? ದಯವಿಟ್ಟು ಇದೊಂದು ವಿಷಯದಲ್ಲಿ ನೀನೇನು ಹೇಳಬೇಡ. ನಾನು ತೀರ್ಮಾನ ಮಾಡಾಗಿದೆ, ನಾನು ಯಾರ ಮಾತನ್ನು ಕೇಳೋಕ್ಕಿಲ್ಲ ಅಂತ ಭದ್ರ ಸೈನ್ ಮಾಡ್ತಾನೆ. ಅಯ್ಯೋ ದೇವ್ರೆ, ನನ್ನ ಮಾತನ್ನು ಯಾರೂ ಕೇಳ್ತಿಲ್ವಲ್ಲಪ್ಪ, ಇನ್ನು ಮುಂದೆ ಏನೇನು ಅನಾಹುತ ಆಗುತ್ತೋ ಏನೋ ಅಂತಾರೆ ಅಜ್ಜಿ. ವಿನಂತಿ ಸಾವಿತ್ರಿ, ಈಶ್ವರಿ, ಚಿತ್ರ. ಭದ್ರ ಸೈನ್ ಮಾಡುವಾಗ ನಗ್ತಾರೆ. ಸೈನ್ ಮಾಡಿ ಭದ್ರ ನೋಟಿಸನ್ನು ಲಾಯರ್ಗೆ ಕೊಟ್ಟು, ತಗೊಳ್ಳಿ ಸರ್, ಆದಷ್ಟು ಬೇಗ ನನಗೆ ಅವಳಿಂದ ಮುಕ್ತಿ ಕೊಡಿಸ್ಬಿಡಿ ಅಂತಾನೆ. ಸರಿ ಸರ್, ನಾನು ಇವತ್ತೇ ನೋಟಿಸ್ ಕಳಿಸ್ಕೊಡ್ತೀನಿ, ನಾನೇನು ಬರ್ತೀನಿ ಅಂತ ಲಾಯರ್ ಹೋಗ್ತಾರೆ. ಈಚೆ ವಿದ್ಯಾ ದೇವರಿಗೆ ಆರತಿ ಮಾಡಿ ಕೈ ಮುಗಿತಾಳೆ. ಈಚೆ ಕಾಟ್ಲಿ ಹೊರಗಡೆ ಫೋನಲ್ಲಿ ಎಲ್ಲೋ ಇದೆಯಾ, ಟೈಮ್ ಆಯ್ತದೆ, ಬಿರ್ರನ್ನೇ ಬಾರ್ಲಾ ಅಂತ ಕಾಲ್ ಕಟ್ ಮಾಡ್ತಾನೆ. ನಂತರ ಆಟೋ ಬರುತ್ತೆ. ಅತ್ತಿಗೆಮ್ಮ ಆಟೋ ಬಂತು ಅಂತ ಕೂಗ್ತಾನೆ ಕಾಟ್ಲೆ. ಹಾಂ ಅಣ್ಣಯ್ಯ ಬಂದೆ ಅಂತಾಳೆ ವಿದ್ಯಾ. ಈ ಟೈಮಲ್ಲಿ ಆತ್ರವಾಗಿ ಓಡಾಡಬಾರ್ದು ಕಣವ, ನಿಧಾನಕ್ಕೆ ಓಡಾಡುವ ಅಂತಾರೆ ಅಜ್ಜಿ. ಅಜ್ಜಿ, ಮೊದಲನೇ ಕಿತ್ತ ಅಲ್ವೇ ಹೋಯ್ತಾ ಇರೋದು, ಅಲ್ಲಲ್ಲಿ ಯಾವ್ಯಾವ್ದು ಇರುತ್ತೆ ಅಂತ ತಿಳ್ಕೊಬೇಕು, ಅದಕ್ಕೆ ಅವರು ಹೊತ್ತಾಯಿತು ಬಂದೆ ಅಂತಾಳೆ ವಿದ್ಯಾ. ನಿಂತ್ಕೊ ಅಂತ ಬಾಕ್ಸನ್ನು ಕೊಟ್ಟು, ಯಾವುದೇ ಕಾರಣಕ್ಕೂ ಇದನ್ನು ತಿನ್ನೋದನ್ನು ಮರಿಬೇಡ, ಈಗ ನೀನು ಒಬ್ಳಲ್ಲ ಇಬ್ಬರು ಅಂತಾರೆ ರತ್ನ. ಸರಿ ಕಣವ, ತಿಂತೀನಿ, ನಾನು ಬರ್ತೀನಿ ಅಂತ ವಿದ್ಯಾ ಹೊರಗಡೆ ಬರ್ತಾಳೆ. ಎಲ್ಲರೂ ಆಟೋದವರೆಗೆ ಅವಳ ಜೊತೆನೇ ಬರ್ತಾಳೆ. ಎಲ್ರಿಗೂ ಹೇಳಿ ವಿದ್ಯಾ ಆಟೋ ಹತ್ತುವಾಗ ಚೆಲುವ ನಿಂತಿರೋದನ್ನು ತಿರುಗಿ ನೋಡ್ತಾಳೆ. ಆಗ ಚೆಲುವ ಮುಖ ಕೆಳಗೆ ಹಾಕುತ್ತಾನೆ. ಆಗ ಅಲ್ಲಿಗೆ ಪೋಸ್ಟ್ ಅಂತ ಬರ್ತಾನೆ. ಯಾರಿಗೆ ಬಂದಿರೋದು ಜಗಪ್ಪ ಪೋಸ್ಟು ಅಂತಾರೆ ಚೆಲುವ. ನಿನ್ನ ಮಗಳು ವಿದ್ಯಾ ಹೆಸರಿಗೆ. ಚೆಲುವಣ್ಣ, ತಗೋ ಇಲ್ಲೊಂದು ಸೈನ್ ಹಾಕು ಅಂತ ಪೋಸ್ಟನ್ನು ಕೊಟ್ಟೋಗ್ತಾರೆ ಪೋಸ್ಟ್ಮ್ಯಾನ್. ಅತ್ತಿಗೆಯಮ್ಮ ಅಂತ ಕಾಟ್ಲೆ ಅದನ್ನು ಕೊಡ್ತಾನೆ. ಓಪನ್ ಮಾಡಿ ವಿದ್ಯಾ ಓದಿ ಶಾಕ್ ಆಗ್ತಾಳೆ. ಎಲ್ಲರೂ ಗಾಬರಿಯಿಂದ ವಿದ್ಯಾನೇ ನೋಡ್ತಾರೆ. ವಿದ್ಯಾ ಕಾಲೇಜಿಂದ ಬಂದಿರೋದೇ ಅಂತಾರೆ ರತ್ನ. ಇಲ್ಲ ಕಣವ, ಇದು ನಿಮ್ಮ ಬೀಗ್ರ ಹಟ್ಟಿಯಿಂದ ಬಂದಿರೋದು ಅಂತಾಳೆ ವಿದ್ಯಾ. ಬೀಗ್ರ ಹಟ್ಟಿಯಿಂದಲೇ ಅಂಥದ್ದೇನು ಕಳಿಸಿದಾರವ ಅಂತಾರೆ ರತ್ನ. ಅದೇ ಕಣವ, ನನ್ನ ಜೊತೆ ಸಂಬಂಧ ಬೇಕಾಗಿಲ್ಲ ಅಂತ ಸಂಬಂಧನ ಕಟ್ಕೊಳ್ಳೋಕ್ಕೆ ಡೈವರ್ಸ್ ನೋಟಿಸ್ ಕಳ್ಸವ್ರೆ ಅಂತಾಳೆ ವಿದ್ಯಾ. ಎಲ್ಲರೂ ಗಾಬರಿಯಿಂದ ವಿದ್ಯಾನೇ ನೋಡ್ತಾರೆ. ಏಯ್ ವಿದ್ಯಾ, ಏನೇ ಹೇಳ್ತಿದ್ಯಾ? ಬೀಗ್ರ ಹಟ್ಟಿಯಿಂದ ಹಂಗೆ ಕಳ್ಸವ್ರ ಅಂತಾರೆ ಅಜ್ಜಿ. ಹ್ಞೂ ಅಜ್ಜಿ ಅಂತಾಳೆ ವಿದ್ಯಾ. ಒತ್ತಾರೆಯಿಂದ ಬಲಗಣ್ಣು ಹೊಡ್ಕೋತಿತ್ತು. ಮಗಳು ಮೊದಲನೇ ದಿನ ಕಾಲೇಜಿಗೆ ಹೋಯ್ತವಳೆ, ಯಾಕೆ ಹಿಂಗಾಯ್ತದೆ ಅಂತ ಅಂದ್ಕೊಂಡೆ, ಆದರೂ ಕೊನೆಗೆ ಮರಸಿಡ್ಲು ಬಿಡ್ದಂಗೆ ಈ ಥರ ಸುದ್ದಿ ಬಂದ್ಬಿಡ್ತಲ್ಲ ಅಂತ ಅಳ್ತಾರೆ ರತ್ನ. ಅವ್ವ, ಯಾಕೆ ಹಿಂಗೆ ಅಳ್ತಿದ್ಯಾ ನೀನು ಅಂತಾಳೆ ವಿದ್ಯಾ. ಏಯ್ ವಿದ್ಯಾ, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗದೆ, ನೀನು ನೋಡಿದರೆ ಏನೂ ಆಗೇ ಇಲ್ಲ ಅನ್ನೋ ಹಂಗೆ ಮಾತಾಡ್ತಿದ್ಯಲ್ಲೇ ಅಂತಾರೆ ಅಜ್ಜಿ. ನಾನು ಇದನ್ನು
ಬಿರ್ರನೇ ಕಳಿಸ್ತಾರೆ ಅಂದ್ಕೊಂಡಿದ್ದೆ, ಆದರೆ ತಡವಾಗಿ ಕಳಿಸವ್ರೆ. ಇದರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ, ಆತಂಕನೂ ಇಲ್ಲ. ಅವ್ವ, ಮಂಜುಳಕ್ಕನ ತಂಗಿ ಲಾಯರ್ ಅಲ್ವೇ, ಅವರನ್ನು ಹಟ್ಟಿಗೆ ಬರೋಕ್ಕೆ ಹೇಳಿಬಿಡು. ಸಂಜೆ ಅವ್ರ ಗಂಟೆ ಮಾತಾಡಿ ನಾವು ನೋಟಿಸ್ ಕಳಿಸೋಣ ಅಂತಾಳೆ ವಿದ್ಯಾ. ವಿದ್ಯಾ, ಏನು ಮಾತಾಡ್ತಿದ್ಯಾ ನೋಡು, ಹಿಂಗೆಲ್ಲ ನೀನು ಅಂತ ರತ್ನ ಹೇಳುವಾಗ, ಅಮ್ಮ ನನಗೆ ಕಾಲೇಜಿಗೆ ಹೊತ್ತಾಯ್ತದೆ, ಅದ್ರ ಬಗ್ಗೆ ಏನೇ ಇದ್ರೂ ಸಂಜೆ ಮಾತಾಡೋಣ. ನಾನು ಮೊದಲನೇಕ್ಕಿಂತ ಕಾಲೇಜಿಗೆ ಹೋಗ್ತಿದ್ದೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡುವಾಗ, ನೀನು ಬಸ್ರಿ ಹಂಗೆಲ್ಲ ಬಗ್ಗೆ ಮಾಡಬಾರ್ದು, ನನ್ನ ಆಶೀರ್ವಾದ ಯಾವಾಗಲೂ ಇದ್ದೈತೆ ಅಂತ ಹಣೆಗೆ ಮುತ್ಕೊಟ್ಟು ಅಜ್ಜಿ ಹೋಗು ಅಂತಾರೆ. ಆಗ ವಿದ್ಯೆ ತಿರುಗಿ ಚೆಲುವನ್ನು ನೋಡಿ ಅಲ್ಲಿಂದ ಆಟೋ ಹೊತ್ಕೊಂಡು ಹೋಗ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲಪ್ಪ. ವಿಧಿಯೇ, ನನ್ನ ಮಗಳ ಬಾಳು ಯಾಕೆ ಹಿಂಗಾಗೋಯ್ತು, ಏನಪ್ಪ ಮಾಡೋದು ಈಗ, ಅವಳನ್ನು ನೀನೇ ಕಾಪಾಡಬೇಕು ಅಂತ ಚೆಲುವ ಯೋಚನೆ ಮಾಡ್ತಾರೆ. ಈಚೆ ರೂಮಲ್ಲಿ ರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಕಾಲ್ ಕಟ್ ಮಾಡ್ತಾರೆ. ಆಗ ಮೋನ ಬಂದು, ರೀ ಮಜ್ಜಿಗೆ ಕೇಳಿದ್ರಲ್ಲ, ತಗೊಳ್ಳಿ ಅಂತ ಕೊಡ್ತಾರೆ. ನಾಳೆ ನಮ್ಮ ಕಣ್ಮಣಿಗೆ 21 ವರ್ಷ ತುಂಬದೆ, ನೆನಪಿದೆ ತಾನೆ ಅಂತಾರೆ ಮೋನ. ಅದು ಹೆಂಗೆ ಮರೆಯೋಕ್ಕಾಯ್ತದೆ ಮೋನ, 11 ವರ್ಷದಿಂದ ಅವಳು ಹುಟ್ಟಿದಬ್ಬ ಮಾಡೋಕ್ಕಾಗದೆ ಬರೀ ಫೋನಲ್ಲೇ ಶುಭಾಶಯ ಹೇಳ್ತಿದ್ದೀವಿ. ವರ್ಷಕ್ಕೆ ಒಂದ್ಕಿತನಾದರೂ ಮಗಳ ಮುಖ ನೋಡೋಕ್ಕಾಯ್ತಾ ಇಲ್ವೇ ಅಂತಾರೆ ಶಿವರಾಮೇಗೌಡರು. ನಿಮ್ಮ ಬೇಸರ ಏನು ಅಂತ ನನಗೆ ಅರ್ಥ ಆಯ್ತದೆ, ಆದರೆ ಏನು ಮಾಡೋದು, ನಮ್ಮ ಅಣ್ಣಂಗೆ ಮಕ್ಕಳು ಇದ್ದಿದ್ರೆ ನಾವು ಕಳಿಸ್ತಿದ್ವಿ, ಅವರಿಗೆ ಮಕ್ಕಳು ಇಲ್ಲ ಅನ್ನೋ ಕೊರಗನ ನಮ್ಮ ಕಣ್ಮಣಿ ತೀರಿಸ್ತಾಳಲ್ವೇ ಅಂತಾರೆ ಮೋನ. ಅದು ದಿಟನೆ, ಅವಳನ್ನು ಮಗಳ ಹಂಗೆ ಬೆಳೆಸ್ತವ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಣ್ಣ ಮಿಲಿಟ್ರಿನಲ್ಲಿರೋದ್ರಿಂದ ಅವಳನ್ನು ಶಿಸ್ತಿಂದ ಬೆಳೆಸ್ತಾನೆ ಅನ್ನೋ ಕಾರಣಕ್ಕೆ ಅವಳ ಮೇಲೆ ಎಷ್ಟೇ ಪಿರುತಿ ಇದ್ರೂ ಅವಳನ್ನು ಅಲ್ಲಿರೋದಕ್ಕೆ ಬಿಟ್ಟಿರೋದು ಅಂತಾರೆ ಶಿವರಾಮೇಗೌಡರು. ದಿಟಾರಿ, ಇಷ್ಟು ವರ್ಷ ಹೆಂಗೋ ಕಳೆದೋಯ್ತು, ಈಗ ಅವಳನ್ನು ಅಲ್ಲಿ ಬಿಡೋಕ್ಕಾಯ್ತದೆ, ಅವಳಿಗೆ ಈಗ 21 ವರ್ಷ ತುಂಬಿತು ಅಂದಮೇಕೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕಲ್ವೇ ಅಂತಾರೆ ಮೋನ. ಹಾಗೆ ಮಾಡೋಣ ಬಿಡು, ಈ ನೆಪದಲ್ಲಾದರೂ ಹಟ್ಟಿ ಒಳಗಡೆ ಸಂತೋಷ ಸಡಗರ ಕಂಡಂತಾಗ್ಬೋದು ಅಂತಾರೆ ಶಿವರಾಮೇಗೌಡರು. ಆಗಿರೋ ಕಹಿ ಘಟನೆಯಿಂದ ನೋವು ಸಂಕಟ ಹೋಗವೆ. ಈ ಹಟ್ಟಿ ಒಳಗೆ ಶುಭ ಕಾರ್ಯದ ಗಾಳಿ ಬೀಸಿದರೆ ಎಲ್ಲನೂ ಒಳ್ಳೆಯದಾಗ್ಬೋದು ಅಂತಾರೆ ಮೋನ. ಹೌದು ಮೋನ, ಕೆಲವೊಂದು ಸಲ ಮನಸ್ಸಿಗಾಗೋ ಗಾಯಕ್ಕೆ ಔಷಧಿ ಮದ್ದಾಗಕ್ಕಿಲ್ಲ. ಶುಭ ಕಾರ್ಯ, ಮಂಗಳ ಕಾರ್ಯ ಇವುಗಳು ಮದ್ದಾಗಿ ಕೆಲಸ ಮಾಡಿ ನಮ್ಮ ಮನಸ್ಸಿಗೆ ಸಂತೋಷ ತರ್ತದೆ ಅಂತಾರೆ ಶಿವರಾಮೇಗೌಡರು. ಸರಿ ರೀ, ನಾನು ಇವತ್ತೇ ಅಣ್ಣನ ಜೊತೆ ಮಾತಾಡಿ ಅವಳನ್ನು ಕಳಿಸ್ಕೊಡೋಕೆ ಹೇಳ್ಬಿಡ್ತೀನಿ ಅಂತಾರೆ ಮೋನ. ಹಾಗೆ ಮಾಡು ಅಂತಾರೆ ಶಿವರಾಮೇಗೌಡರು. ಈಚೆ ವಿದ್ಯಾ ಮೆಡಿಕಲ್ ಕಾಲೇಜ್ ಮುಂದೆ ಬಂದು ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡಿ ಸೆಕ್ಯೂರಿಟಿ ಹತ್ರ ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಹೇಗೆ ಹೋಗಬೇಕು ಅಂತ ಕೇಳ್ತಾಳೆ. ಈಚೆ ಕೆಲವು ಹುಡುಗರು ಇನ್ನು ಕೆಲವು ಹುಡುಗಿಯರಿಗೆ ರ್ಯಾಗ್ ಮಾಡ್ತಾ ನಿಂತಿರ್ತಾರೆ. ವಿದ್ಯಾ ಬರ್ತಾ ಇರೋದನ್ನು ನೋಡಿ, ಮಚ್ಚ ಇವಳು ಅಲ್ಲಿ ಗೇಟ್ ಹತ್ರ ಒಳ್ಳೆ ಭಕ್ತಿ ಮಹಾಶಯಂತರ ಎಂಟ್ರಿ ಕೊಡ್ತಾ ಇದ್ಲು ಕಣೋ, ಅಲ್ಲ ಇವಳು ಇದನ್ನು ದೇವಸ್ಥಾನ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾಳೋ ಹೇಗೋ ಅಂತಾನೆ. ಚೆಕ್ ಮಾಡಿದ್ರಾಯ್ತು ಬಿಡು ಅಂತ ಇನ್ನೊಬ್ಬ ಹೇಳ್ತಾನೆ. ಆಗ ವಿದ್ಯಾ ಅವ್ರ ಹತ್ರನೇ ಬಂದು, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಯಾವ ಕಡೆ ಹೋಗಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಮುಂಚೆ ನಾವಿಲ್ಲಿ ಸೀನಿಯರ್ಸ್ ಇದ್ದೀವಿ, ಎಲ್ರಿಗೂ ಗೌರವ ಕೊಟ್ಟು ನಾವು ಇಷ್ಟು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಹೊರಡು ಅಂತಾರೆ. ಉತ್ತರ ಕೊಡಬೇಕಾ, ಅದೇನು ಅಂತ ಕೇಳಿ ಅಂತಾಳೆ ವಿದ್ಯಾ. ಅತ್ಯಂತ ಭಕ್ತಿಯಿಂದ ಕೈ ಮುಗಿತಿದ್ಯಲ್ಲ, ಇದನ್ನೇನು ದೇವಸ್ಥಾನ ಅಂದ್ಕೊಂಡಿದ್ಯಾ ಅಥವಾ ಏನು ಅಂದ್ಕೊಂಡಿದ್ಯಾ ಅಂತಾರೆ. ನಾನು ಸ್ಕೂಲಿಗೆ ಸೇರಿದಾಗಿನಿಂದ ಜ್ಞಾನ ದೇಗುಲ ಇದು, ಕೈ ಮುಗ್ದೆ ಒಳಗೆ ಬಾ ಅಂತ ಹೇಳ್ಕೊಟ್ಟವ್ರೆ, ಅದಕ್ಕೆ ಮೊದಲನೇ ದಿನ ಅಂತಲ್ಲ, ನಾನು ಪ್ರತಿದಿನ ಸ್ಕೂಲಿಗೆ ಹೋದಾಗಲೂ ಕೈ ಮುಗ್ದೆ ಹೋಗ್ತಾ ಇದ್ದಿದ್ದು, ಈಗ ಮೊದಲನೇ ಕಿತ ಬಂದಿದ್ದೀನಲ್ಲ ಅದಕ್ಕೆ ಮುಗ್ದೆ ಅಂತಾಳೆ ವಿದ್ಯಾ. ದೇವಸ್ಥಾನ ಅಂತ ಭಯದಿಂದ ಬರಬೇಕು ತಾನೇ ಅಂತಾರೆ. ನಿಜವಾಗ್ಲೂ ಭಯ ಇರಬೇಕು, ಎಲ್ಲಿ ಭಯ ಭಕ್ತಿ ಇರ್ತದೋ ಅಲ್ಲಿ ಯಶಸ್ಸು ಅನ್ನೋದು ಖಂಡಿತ ಇರ್ತದೆ. ಹಾಗೆ ಕಾಲೇಜು ಅಂದಮೇಲೆ ಭಕ್ತಿ ಇರಬೇಕು, ಗುರುಗಳಾದಮೇಲೆ ಗೌರವ ಭಯ ಎಲ್ಲನೂ ಇದ್ದರೆ ನಾವು ಅಂದ್ಕೊಂಡಿರೋ ಗುರಿ ಸಾಧಿಸೋಕ್ಕೆ ಶಾನೆ ಸುಲಭ ಆಯ್ತದೆ ಅಂತಾಳೆ ವಿದ್ಯಾ. ಆಗ ಅಲ್ಲಿ ಇದ್ದ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಪ್ಸ್ ಮಾಡ್ತಾರೆ. ಆಗ ರ್ಯಾಗಿಂಗ್ ಮಾಡ್ತಾ ಇದ್ದವರು, ಏನು ಬ್ರೋ, ಮೊದಲನೇ ದಿನ ನಮಗೆ ಟಗರ್ ಕೊಟ್ಟು ಜೂನಿಯರ್ ಮುಂದೆ ಎಲ್ಲ ಅವಮಾನ ಮಾಡಿಬಿಟ್ಲು, ಇವಳನ್ನು ಏನಾದರೂ ಸುಮ್ಮನೆ ಬಿಟ್ಟರೆ ನಮಗೆ ಕಾಲೇಜಲ್ಲಿ ಚೂರು ಮರ್ಯಾದೆ ಇರಲ್ಲ ಅಂತ ಮಾತಾಡ್ಕೋತಾರೆ. ಲೆಕ್ಚರರ್ ಕೊಡೋ ನೀನು ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ ಗೊತ್ತಾಗಲ್ವಾ ಅಂತಾರೆ. ಸಾರಿ, ಗೊತ್ತಾಗಲಿಲ್ಲ, ನಿಮ್ಮೆಲ್ರಿಗೂ ನಮಸ್ಕಾರ ಅಂತಾಳೆ ವಿದ್ಯಾ. ತಿಳ್ಕೊಳ್ದೆ ಕಾಲೇಜ್ ಒಳಗೆ ಬಂದಿದ್ದು ತಪ್ಪಲ್ವಾ, ತಪ್ಪು ಮಾಡಿದ ಮೇಲೆ ಪನಿಷ್ಮೆಂಟ್ ಆಗಲೇಬೇಕು ತಾನೆ ಅಂತಾರೆ. ಪನಿಷ್ಮೆಂಟಾ, ಏನು ಮಾಡಬೇಕು ಅಂತಾಳೆ ವಿದ್ಯಾ. ಏನಿಲ್ಲ, ಇವರೆಲ್ಲರ ಬ್ಯಾಗನ್ನು ತಗೊಂಡು ಕಾಲೇಜ್ ಸುತ್ತ 10 ರೌಂಡ್ ಓಡಬೇಕು ಅಂತಾರೆ. ನಾನು ಓಡಬೇಕಾ, ಆಗಲ್ಲ, ಯಾಕಂದರೆ ನಾನು ಪ್ರೆಗ್ನೆಂಟ್ ಅಂತ ಹೇಳೋಕೆ ಹೋಗಿ ಸುಮ್ಮನಾಗ್ತಾಳೆ ವಿದ್ಯಾ. ಎಲ್ಲರೂ ಏನು ನೋಡ್ತಿದ್ದೀರಾ, ಎಲ್ಲರೂ ಬ್ಯಾಗ್ ಕೊಡಿ ಅಂತಾರೆ. ಎಲ್ಲರೂ ಬ್ಯಾಗನ್ನು ವಿದ್ಯಾ ಕೈಗೆ ಕೊಡ್ತಾರೆ. ಆಗ HOD ಬರ್ತಾ ಇರೋದನ್ನು ನೋಡಿ HOD ಬಂದರು, ಎಲ್ಲರೂ ಬ್ಯಾಗನ್ನು ಎತ್ಕೊಳ್ಳಿ ಅಂತಾರೆ. ಆಗ ಎಲ್ಲರೂ ಬ್ಯಾಗನ್ನು ವಾಪಸ್ ತಗೋತಾರೆ. ರ್ಯಾಗ್ ಮಾಡಿದವರು ಗಾಡಿ ತಗೊಂಡು ಅಲ್ಲಿಂದ ಓಡ್ತಾರೆ. ಅಣ್ಣವ್ರೆ,
ನನಗೆ ಓಡೋಕೆ ಹೇಳಿ ನೀವೇ ಓಡ್ತಿದ್ದೀರಾ ಅಂತಾಳೆ ವಿದ್ಯಾ. ಆಗ HOD ಬಂದು ಏನು ಮಾಡ್ತಿದ್ದೀರಾ ಎಲ್ಲರೂ, ಗೋ ಟು ಯುವರ್ ಕ್ಲಾಸಸ್ ಅಂತ ಅಲ್ಲಿಂದ ಹೋಗ್ತಾರೆ. ವಿದ್ಯಾ ಆಚೆ ಈಚೆ ನೋಡ್ತಾ ಇರ್ತಾರೆ. ಆಗ 2-3 ಜನ ಹುಡುಗಿಯರು, 2 ಹುಡುಗರು ಎಲ್ಲರೂ ಅವಳ ಹತ್ರ ಬರ್ತಾಳೆ. ಆಗ ಒಬ್ಬಳು, ಹಾಯ್, ನೀವು ಸೂಪರಾಗಿ ಮಾತಾಡಿದ್ರಿ, ನನ್ನ ಹೆಸರು ಜೆನಿಫಾ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಜನ್ನಿ ಅಂತಾಳೆ. ನಾನು ವಿದ್ಯಾ ಅಂತಾಳೆ ವಿದ್ಯಾ. ಆಗ ಎಲ್ಲರೂ ಸೇರಿ ಕ್ಲಾಸ್ಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾರೆ. ಈಚೆ ಚೆಲುವ ಭದ್ರನ ಮನೆ ಗೇಟ್ ಒಳಗೆ ಬರ್ತಾನೆ. ಈಚೆ ಶಿವರಾಮೇಗೌಡರು, ಗೋವಿಂದ, ಭದ್ರ ಹೊರಗಡೆ ಬರ್ತಾ ಇರ್ತಾರೆ. ಕ್ವಾಟ್ಲೆ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಅವನು ಅಂತಾನೆ ಭದ್ರ. ನೋಡು, ದಿನ ಅವನ ಹೆಸರು ಕೂಗಿ ಕೂಗಿ ಅವನ ಹೆಸರೇ ಬಾಯಿಗದೆ. ಹಂಪಾಪುರದಲ್ಲಿ ನನಗೆ ಕೆಲಸ ಇದೆ, ಗೌರ್ಮೆಂಟ್ ಗಾಡಿ ತಗೊಂಡು ಹೋಗೋದು ಬೇಡ, ನಮ್ಮ ಗಾಡಿನೇ ತಗೊಂಡು ಹೋಗೋಣ. ಒಬ್ಬರು ಡ್ರೈವರ್ನ ನೋಡಯ್ಯ, ಎಮರ್ಜೆನ್ಸಿ ಅಂದರೆ ಹಟ್ಟಿಯಾಗೆ ಒಬ್ಬರು ಡ್ರೈವರ್ ಇರಬೇಕಾಯ್ತದೆ ಅಂತಾರೆ ಶಿವರಾಮೇಗೌಡರು. ಯಾರನ್ನಾದರೂ ವಿಚಾರಿಸಿ ನೋಡ್ತೀನಿ ಅಂತಾನೆ ಭದ್ರ. ಎದುರುಗಡೆ ಚೆಲುವೆ ಬಂದು ಆಗ ಕೈ ಮುಗಿತಾನೆ. ಭದ್ರ, ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತಾರೆ ಶಿವರಾಮೇಗೌಡರು. ದಯಮಾಡಿ ನನ್ನ ಕ್ಷಮಿಸಿಬಿಡಿ ಗೌಡ್ರೆ, ನಾನು ನನ್ನ ಹೆಂಡ್ರು ಮಾಡಿರೋ ತಪ್ಪಿಗೆ ನನ್ನ ಮಗಳನ್ನ ಅಳಿಯಂದ್ರನ್ನ ದೂರ ಮಾಡೋ ಶಿಕ್ಷೆ ಕೊಡಬೇಡಿ ಅಂತಾನೆ ಚೆಲುವ. ಗೋವಿಂದ, ಇಂಥ ಮೋಸಗಾರರ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ, ಮೊದಲು ಇಲ್ಲಿಂದ ಹೊರಗಡೆ ಕಳಿಸ್ಬಿಡು ಅಂತಾರೆ ಶಿವರಾಮೇಗೌಡರು. ನಿಮ್ಮ ಕೋಪ ತೀರ್ತದೆ ಅಂದರೆ ಬೇಕಿದ್ರೆ ನನ್ನ ಇಲ್ಲೇ ಕತ್ತರಿಸಿ ಹಾಕಿ, ನನ್ನ ಮಗಳನ್ನ ದೂರ ಮಾಡಬೇಡಿ, ಒಸಿ ಧರ್ಮ ಕರ್ಮ ಯೋಚನೆ ಮಾಡಿ ಗೌಡ್ರೆ ಅಂತಾನೆ ಚೆಲುವ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ತಲೆ ಏನಾದರೂ ಕೆಡ್ತೋ, ನಿನ್ನ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ತೀನಿ ಅಂತಾನೆ ಭದ್ರ. ಪರವಾಗಿಲ್ಲ ಅಳಿಯಂದ್ರೆ, ನಿಮ್ಮಿಂದ ನನಗೆ ಸಾಯೋ ಭಾಗ್ಯ ಆದರೂ ಬರಲಿ ಬಿಡಿ, ನಾನು ಈ ಜಾಗ ಬಿಟ್ಟು ಕದಲಕ್ಕಿಲ್ಲ ಅಂತ ಚೆಲುವ ಕಾರ್ ಎದುರುಗಡೆ ಅಡ್ಡಲಾಗಿ ಮಲ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.